ನೀವು OTP ಕೊಡದೆ, ಲಿಂಕ್ ಕ್ಲಿಕ್ ಮಾಡದೆ ಅಥವಾ ಯಾವುದೇ ಆಪ್ ಡೌನ್ಲೋಡ್ ಮಾಡದೆ ಇದ್ರೂ ಈ ಹೊಸ ಸ್ಕ್ಯಾಮ್ ಆಗೋಗುತ್ತೆ. ಈ ಸ್ಕ್ಯಾಮ್ಗೆ ಕಾಲ್ ಮರ್ಜ್ ಸ್ಕ್ಯಾಮ್ ಅಂತ ಕರೀತಾರೆ. ಫಸ್ಟ್ ಈ ಸ್ಕ್ಯಾಮರ್ಸ್ ನಿಮಗೆ ಒಂದು ಅನ್ನೋನ್ ನಂಬರ್ ಇಂದ ಕಾಲ್ ಮಾಡ್ತಾರೆ. ಅವರು ನಿಮ್ಮ ಪರಿಚಯದ ಯಾರಾದ್ರೂ ಒಬ್ಬರ ಹೆಸರು ಹೇಳ್ತಾರೆ, ಕಾಮನ್ ಆಗಿರೋ ಹೆಸರು. ಫಾರ್ ಎಕ್ಸಾಂಪಲ್, ಮಂಜುನಾಥ್ ಅವರು ನಿಮ್ಮ ಫೋನ್ ನಂಬರ್ ಕೊಟ್ರು ಅಂತ, ಅಥವಾ ಗಣೇಶ್ ಅವರು ನಿಮ್ಮ ಫೋನ್ ನಂಬರ್ ಕೊಟ್ರು ಅಂತ ಹೇಳ್ತಾರೆ. ಆ ತರ ಹೆಸರಲ್ಲಿ ನಿಮಗೆ ಗೊತ್ತಿರೋರು ಇದ್ದೇ ಇರ್ತಾರೆ. ಕಾಲ್ ನಲ್ಲಿ ಯಾವುದೋ ಒಂದು ಆಪರ್ಚುನಿಟಿ ಬಗ್ಗೆ ಮಾತಾಡ್ತಾರೆ, ನಿಮಗದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಆ ಫೋನ್ ಕಾಲ್ ನಡಿಬೇಕಾದ್ರೆ ನಿಮಗೆ ಇನ್ನೂ ಒಂದು ಕಾಲ್ ಬರುತ್ತೆ. ಅವಾಗ ಸ್ಕ್ಯಾಮರ್ ಹೇಳ್ತಾರೆ, ಅದು ಮಂಜುನಾಥ್ ಅವರೇ ಹೊಸ ನಂಬರೇ, ಸೊ ಕಾಲ್ ಪಿಕ್ ಮಾಡಿ ಮರ್ಜ್ ಮಾಡಿ ಮಾತಾಡೋಣ ಅಂತ ಹೇಳ್ತಾರೆ. ಆ ಎರಡನೇ ಕಾಲ್ ನಿಮ್ಮ ಫ್ರೆಂಡ್ ಇಂದಲ್ಲ, ಅದು ನಿಮ್ಮ ಬ್ಯಾಂಕ್ ಇಂದ ಬಂದ OTP ಕಾಲ್ ಆಗಿರುತ್ತೆ. ಈ ಸ್ಕ್ಯಾಮರ್ ಹತ್ರ ಮುಂಚೆನೆ ನಿಮ್ಮ ನೆಟ್ ಬ್ಯಾಂಕಿಂಗ್ ಡೀಟೇಲ್ಸ್ ಇರುತ್ತೆ. ಅವರು ರೀಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿರ್ತಾರೆ. ಆ OTP ನಿಮ್ಮ ಫೋನ್ ಕಾಲ್ ನಲ್ಲಿ ಹೇಳ್ತಾರೆ. ಅದನ್ನ ಸ್ಕ್ಯಾಮರ್ ಕೇಳಿ ನಿಮ್ಮ ಪಾಸ್ವರ್ಡ್ ಬದಲಿಸ್ತಾರೆ, ಮತ್ತೆ ಒಂದೇ ಸೆಕೆಂಡ್ ಅಲ್ಲೇ ನಿಮ್ಮ ಅಕೌಂಟ್ ಖಾಲಿ ಮಾಡ್ತಾರೆ. ಹೀಗೆ ಸ್ಕ್ಯಾಮ್ ಆದಾಗ ಇಮಿಡಿಯೇಟ್ಲಿ ಬ್ಯಾಂಕಿಗೆ ಇನ್ಫಾರ್ಮ್ ಮಾಡಬೇಕು ಅಂಡ್ 1930 ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಮಾಡಬೇಕು. ಇದೇ ತರದ ಕಾಲ್ ಮರ್ಜ್ ಸ್ಕ್ಯಾಮ್ ಇಂದ ತುಂಬಾ ಹುಷಾರಾಗಿರಿ. ಹಾಗೆ ಈ ವಿಡಿಯೋನ ನೀವು ಕೇರ್ ಮಾಡೋ ಅಂತ ಎಲ್ಲ ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಕಳಿಸಿ. ಇದೇ ತರ ದುಡ್ಡಿನ ಸೇಫ್ಟಿ ಟಿಪ್ಸ್ಗೆ ದುಡ್ಡೇ ದೊಡ್ಡಪ್ಪನ ಫಾಲೋ ಮಾಡಿ.